ನಾವು ಹೇಳ್ತಾ ಇರೋದು ಅಷ್ಟೇ. ವಯಸ್ಸಾದವರಿಗೆ ಈಗ ಸ್ಕೂಲ್ ಮಕ್ಕಳಿಗೆ ಬಸ್ ಬಿಡಲಿ, ಅದನ್ನು ಬಿಟ್ಬಿಟ್ಟು ಇನ್ನೇ ಎಲ್ಲರೂ ಬಸ್ಸಾರು ಬಿಟ್ಬಿಟ್ಟು ನಮಗೇನು ಆಟೋದವ್ರಿಗೆ ಆಗಲಿ ಬಸ್ಸವ್ರಿಗೆ ಆಗಲಿ ವ್ಯಾನರ್ಗೆ ಆಗಲಿ ಯಾವುದಕ್ಕೂ ಒಂದು ಪ್ರಯೋಜನ ಇಲ್ಲ. ಬಂದಾನೆ ಇಲ್ಲಿ ಫ್ರೀ ಬಿಟ್ಟವನೇ, ಅಲ್ಲಿ ಹೋಗ್ಬಿಟ್ಟು ಎಣ್ಣೆ ರೇಟ್ ಜಾಸ್ತಿ ಮಾಡಿ ಎಣ್ಣೆ ಮೇಲೆ ಎಳ್ದವನೇ. ಅದನ್ನು ಬಿಟ್ಬಿಟ್ಟು ಶಿಸ್ತಾಗಿ ವಯಸ್ಸಾದವರಿಗೆ ಫ್ರೀ ಬಿಡಲಿ, ಸ್ಕೂಲ್ ಮಕ್ಳಿಗೆ ಫ್ರೀ ಬಿಡಲಿ, 60 ವರ್ಷದ ಮೇಲೆ ಬಿಡಿ ಮಕ್ಳಿಗೆ ಫ್ರೀ ಬಿಡಲಿ, ಮಿಕ್ಕಿದ ಬಸ್ ಚಾರ್ಜ್ ತಗೊಳ್ಳಿ. ನಾವು ಇನ್ನೆಲ್ಗೆ ಹೋಯ್ತು ಆಟೋದವ್ರಿಗೆ ಈಗ ಬಂಡವಾಳ 4 ಲಕ್ಷ ಬಂಡವಾಳ ಹಾಕ್ಯಂದವ್ರೆ, ದುಡಿಯೋಕೆ ನಾವು 200 ರೂಪಾಯಿ 300 ರೂಪಾಯಿ ದುಡಿಯೋಕ್ಕಾಯ್ತಲ್ಲ, ಇಲ್ಲಿ ಬಡ್ಡಿ ಕಟ್ಟೋಕ್ಕಾಯ್ತಲ್ಲ. 4 ಲಕ್ಷ ಬಂಡವಾಳ ಹಾಕ್ಕೊಂಡು ಬಿಡಲಿ, ಫ್ರೀ ವಯಸ್ಸಾದವ್ರಿಗೆ ಬಿಡಲಿ, ಮಕ್ಳಿಗೆ ಬಿಡಲಿ, ಅಷ್ಟೇ, ಇನ್ನೇನೂ ಇಲ್ಲ. ಈ ಸತಿ ದರಿದ್ರ ನಮಗೆ ಸರ್ಕಾರ ಬಿದ್ದು ಹೋಗುತ್ತೆ ಅಷ್ಟೇ. ತಂದಿಲ್ವಾ? ಸೂಕ್ತ ತಂದೈತಿ. ಯಾಕೆ? ಎಲ್ಲ ಬಡವ್ರ ಬಗ್ಗರಿಗೆಲ್ಲ ಒಳ್ಳೇದಾದೈತಿ. ಈಗ 80 ವರ್ಷ 60 ವರ್ಷ 50 ವರ್ಷ ಮುದುಕಿರಾಗಿರ್ತಾರೆ, ಅವ್ರ ಮಕ್ಕಳು ಎಲ್ಲ ಒಳ್ಳೆಯರಾಗಿರಲ್ಲ. 2,000 ದುಡ್ಡು ಕೊಡ್ತವ್ರೆ, ಕರೆಂಟ್ ಕೊಟ್ಟವ್ರೆ, ಫ್ರೀ ಬಸ್ ಬಿಟ್ಟವ್ರೆ, ಅಕ್ಕಿ ಕೊಡ್ತವ್ರೆ. ಅದರಿಂದ ಅವ್ರ ಜೀವನ ಅವ್ರು ಮಾಡ್ಕೊತಾ ಇರ್ತಾರೆ. ಇನ್ನೊಬ್ರ ಭಿಕ್ಷೆ ಬೇಡಕ್ಕೆ ಹೋಗೋ ಅವಶ್ಯಕತೆ ಇಲ್ದಂಗೆ ಮಾಡ್ಯಾರ ಸಿದ್ದರಾಮಯ್ಯ ಅವರು. ಈಗ ಉಚಿತ ಪ್ರಯಾಣ ನೀಡಿದ್ದಾರೆ, ಆಗಿಂದ ಆಟೋ ಡ್ರೈವರ್ಗೆ ಕೆಲವು ಸಮಸ್ಯೆ ಆಗ್ತಿದೆ ಅನ್ನೋದು ಆರೋಪ ಕೇಳಿದ್ದಾರೆ. ಸಮಸ್ಯೆ ಏನು ಆಯ್ತು? ಡ್ರೈವರ್ಗಳಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸಮಸ್ಯೆ ಏನೂ ಆಯ್ತಿಲ್ಲ. ಏನು ದುಡಿಮೆ ಆಗಬೇಕು ಆ ದುಡಿಮೆ ಆಯ್ತೈತಿ. ಅವತ್ತಿನ ಆದಾಯಕ್ಕೂ ಇವತ್ತಿನ ಆದಾಯಕ್ಕೂ ವ್ಯತ್ಯಾಸ ಇಲ್ಲ, ಜಾಸ್ತಿನೇ ಆಯ್ತೈತಿ, ಕಡಿಮೆ ಆಯ್ತಲ್ಲ. ಸರ್ಕಾರದ ಅಭಿವೃದ್ಧಿ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಸಿದ್ದರಾಮಯ್ಯರಾಗಿರೋದಕ್ಕೆ ಬಡವ್ರ ಬಗ್ಗರಿಗೆ ಅನುಕೂಲ ಆಯ್ತೈತಿ 100%. ಮತ್ತೆ 28ಕ್ಕೆ ಸರ್ಕಾರ ಬರುತ್ತಾ? 100% ಬರುತ್ತೆ. ಬರಬೇಕು, ಬಡವ್ರ ಬಗ್ಗರು ಬದುಕಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರವೇ ಬರಬೇಕು. ಈಗ ನೋಡಿದ್ರ ಚಿನ್ನ 2014ರಲ್ಲಿ ಎಷ್ಟಿತ್ತು ರೈಟು, ಈಗ ಎಷ್ಟಾಗಿದೆ. ಈಗ ಬಡವರಿಗೆ 2 ಜನ ಹೆಣ್ಮಕ್ಳು ಇರ್ತಾರೆ, ಒಬ್ಬ ಆಟೋ ಓಡಿಸ್ತಾ ಇರ್ತಾನೆ, ಅವನ ಮಗಳನ್ನ ಎಲ್ಲಿ ಮದುವೆ ಮಾಡ್ತಾನೆ, ಮದುವೆ ಮಾಡ್ತಾನೆ ಕ್ಯಾರಿಗೆ ತಳ್ತಾನೆ ಹೇಳಿ. ಈಗ ಸರ್ಕಾರದವರಿಗೆ ಚಿನ್ನ 1.5 ಲಕ್ಷ ಆಯ್ತು ಚಿನ್ನ. ಈಗ ಹೆಣ್ಮಕ್ಳು ಮದುವೆ ಮಾಡೋಕೆ ಎಲ್ಲಾಗುತ್ತೆ ಹೇಳಿ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ದೀರಿ, ಅವರು ರೂಪಾಯಿ 8 ಜಾಸ್ತಿ ಮಾಡೋರು. ಈ BJP ಸರ್ಕಾರ ಏನು ಮಾಡ್ತೈತೆ ಹೇಳಿ? ರೂಪಾಯಿ ಮೌಲ್ಯ ಹೆಚ್ಚಿದೆ ಅಂತ ಹೇಳ್ತಿದ್ದೀವಿ. ರೂಪಾಯಿ ಅಲ್ಲ, 1000 ಮೌಲ್ಯನೇ ಹೆಚ್ಚಿದೆ, ರೂಪಾಯಿ ಅಲ್ಲ. ರೂಪಾಯಿ ಲೆಕ್ಕನೇ ಇಲ್ಲ ಅಲ್ಲಿಗೆ, ಹಂಗೆ ಆಗ್ಬಿಟ್ಟಿದೆ. ಈ ಬಡವ್ರ ಬಗ್ರಿಗೆ ಈಗ 1 kg ಕಿತ್ತಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನ್ ಸಿ ಎಮ್ ಅಂತಾರಲ್ಲ ಇಬ್ರು. CM ಇಬ್ಬರಲ್ಲಿ ಯಾರು ಆಗ್ಬೋದು ಆಯ್ತಾ. DK ಏನಾರು ಆಗ್ಬೋದು, ಸಿದ್ದರಾಮಯ್ಯನಾರು ಆಗ್ಬೋದು. ಅಧಿಕಾರ ಐತಲ್ವಾ, ಒಳ್ಳೇದು ಮಾಡ್ತಾರಲ್ವಾ, ಅಷ್ಟು ಸಾಕು ನಮಗೆ. ಅದು ಅವರಿಬ್ರು ಕಿತ್ತಾಟ ಪಕ್ಷದ ಮೇಲೆ ಡ್ಯಾಮೇಜ್ ಆಗಲ್ವಾ? ಡ್ಯಾಮೇಜ್ ಏನಾಗಲ್ಲ. 5 ವರ್ಷ ಪೂರೈಸ್ತಾರೆ, 2028ಕ್ಕೂ ಬರುತ್ತೆ ಅವ್ರದ್ದೇ. 100% ಬರುತ್ತೆ ಅವ್ರದ್ದು. ಈಗ ಹಾಸನದಲ್ಲಿ ಕಾಂಗ್ರೆಸ್ ಇಲ್ಲ ಅಂತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ ಇಲ್ಲ ಅಂದರೆ ಹಾಸನದಲ್ಲಿ ಕಾಂಗ್ರೆಸ್ ನಾಯಕರುಗಳು ಒಗ್ಗಟ್ಟಿಲ್ಲ ಆಯಿತಾ. ಅವರು ಇವ್ರದ್ದು ಇವ್ರು ಹೇಳಿ ಕೇಳೋದು, ಇವ್ರದ್ದು ಅವ್ರು ಹೇಳಿ ಕೇಳೋದು, ಹಂಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಸದೋಯ್ತವ್ರು ಹಾಸನದಲ್ಲಿ. ಕಾಂಗ್ರೆಸ್ನಲ್ಲಿ ನಾಯಕರೇ ಅನ್ನೋದೇ ಇಲ್ಲ ಕಾಂಗ್ರೆಸ್ಸಲ್ಲಿ. ಹಾಸನಲ್ಲಿ ನಾಯಕರೇ ಇಲ್ಲ ಬಿಡಿ. ಈಗ ಕಳೆದ ಚುನಾವಣೆಯಲ್ಲಿ 23ರಲ್ಲಿ 38,000 ಓಟ್ ತಗೊಂಡಿದ್ರು. ಅದು ಹೇಳ್ತೀನಿ ಕೇಳಿ. HK ಮಹೇಶ್ ಅನ್ನೋರು ಅಂತ ಅವರೇ, ಅವರು ಇದ್ದಾಗ ಪಕ್ಷದಲ್ಲಿ ಒಂಚೂರು ಒಗ್ಗಟ್ಟು ಮಾಡಿ ನಡೆಸ್ಕೊ ಹೋಯ್ತಾ ಇದ್ರು. ಇಲ್ಲಿಂದ 2013ರಿಂದ 2018ರವರೆಗೂ. ಇತ್ತೀಚೆಗೆ ಕಾಂಗ್ರೆಸ್ ಲೀಡ್ರ್ ಯಾರು ಅನ್ನೋದೇ ಗೊತ್ತಿಲ್ಲ ಕಾಂಗ್ರೆಸ್ಸಲ್ಲಿ. ಹಾಸನದಲ್ಲಿ ಲೀಡ್ರ್ ಯಾರು ಅನ್ನೋದೇ ಗೊತ್ತಿಲ್ಲ, ಹಂಗೆ ಆಗ್ಬಿಟ್ಟಿದ್ವಿ ಅಷ್ಟೇ. ಕಾಂಗ್ರೆಸ್ ಆದಂಥ ಓಟು 45ರಿಂದ 50,000 ಓಟ್ ಇದ್ದಾವೆ. 4,000ಕ್ಕೆ ಬಂದು ಅದೇ ಹೇಳ್ತಿಲ್ವ, ಲೀಡ್ರೇ ಇಲ್ಲ ಅಂತ ಹೇಳ್ತಿಲ್ವ, ಕಾಂಗ್ರೆಸ್ಸಲ್ಲಿ ಲೀಡ್ರೇ ಇಲ್ಲ ಆ ಥರ. ಇದಕ್ಕೆ ನಮ್ಮ ಹಾಸನ ಬಗ್ಗೆ DK ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯರಾಗಲಿ ಯಾರು ಒಳ್ಳೆ ಸೂಕ್ತವಾದ ವ್ಯಕ್ತಿ ಲೀಡ್ರನ್ನ ಹುಡುಕೊಡ್ಬೇಕು. ಅವರು ಹುಡುಕ್ಬೇಕು, ಅವರೇ ಈಗ ಇದ್ದಾರೆ. ಅದರಲ್ಲಿ ಏನಂದ್ರೆ ಅವ್ರಲ್ಲಿ ಒಗ್ಗಟ್ಟಿಲ್ಲ ಆಯಿತಾ. ಈಗ ನೋಡಿ, ಈಗ ಹುಡಕ್ ತಂದ್ಬಿಟ್ಟು ಅಧ್ಯಕ್ಷರನ್ನ ಯಾರನ್ನು ಮಾಡಿದ್ರು, ಅರಸೀಕೆರೆಯಲ್ಲಿ ಮಾಡಿದರು, ಹಾಸನದವ್ರು ಇಲ್ಲ. ಈಗ ಹಾಸನದವರಿಗೆ ಅಧ್ಯಕ್ಷರು ಕೊಟ್ಟಿದ್ರೆ ಒಂದು ಯಾರು ಒಂದು ನಾಯಕರು ಅನ್ನೋದು ಗೊತ್ತಾಗೋದು, ಬೆಳೆಸೋರು ಅವರು. ಈಗ ಅಧಿಕಾರನೇ ಇಲ್ಲ, ಹಾಸನ ನಾಯಕರುಗಳಿಗೆ ಒಂದು ಅಧಿಕಾರ ಕೊಟ್ಟಿಲ್ಲ ಅಂದಮೇಲೆ ಎಲ್ಲಿ ಬೆಳೆಸ್ತಾರೆ ಅವರು? ಅವರಿಗೆ ಇಲ್ಲ ಅಂದಮೇಲೆ ಇನ್ನೊಬ್ರನ್ನ ಎಲ್ಲಿ ಬೆಳೆಸ್ತಾರೆ ಕಾರ್ಯಕರ್ತರನ್ನ? ಹಂಗೆ ಹಾಸನದವ್ರು ಬಿಟ್ಬಿಟ್ಟು ಬೇರೆ ಕ್ಷೇತ್ರದವ್ರು ಕರ್ಕೊಂಡ್ಬಂದು ಹಾಸನಕ್ಕೆ ಹಾಕ್ತಾರೆ ಇಲ್ಲಿ. ಹಂಗಾಗಿ ಕಾಂಗ್ರೆಸ್ ಅನ್ನೋದು ಗೊತ್ತಿಲ್ಲ ಹಾಸನದಲ್ಲಿ. ಕಾಂಗ್ರೆಸ್ ಲೋಕಲ್ ಕಾಂಗ್ರೆಸ್ ಲೀಡ್ರನ್ನೊಬ್ಬನ ಬೆಳೆಯೋಕ್ಕೆ ಕೊಟ್ಟರೆ ಅವರು ಬೆಳೆಸ್ತಾರೆ. ಈಗ ನೀವು ಕಾಂಗ್ರೆಸ್ ಅವರಲ್ವಾ? ಈಗ ಕಾಂಗ್ರೆಸ್ ಪಕ್ಷಕ್ಕೆ ಮಾಜಿ MLA ಪ್ರೀತಮ್ ಗೌಡ ಬಂದರೆ ನಿಮ್ಮ ಸಪೋರ್ಟ್ ಹೆಂಗಿರ್ತದೆ? ಯಾವ ಥರ ಅವ್ರನ್ನ ನಡೆಸ್ಕೊತೀರಿ? ಅದು ನೋಡಿ ಹಿರಿಯರ್ದು ಹೈಕಮಾಂಡ್ ಲೆಕ್ಕಾಚಾರದ ಅದು. ಈಗ ಅವ್ರು ಬರ್ತಿದ್ವಿ ಅಂದರೆ ನಮಗೇನು ತೊಂದರೆ ಇಲ್ಲ ಆಯಿತಾ. ಈಗ ಅವರೇ ಬರ್ತಾರೋ ನಾವೆಲ್ಲ ನಮ್ಮ ಕಾರ್ಯಕರ್ತರು ಅವರು ಕೆಳ್ಳು ಮಟ್ಟದಿಂದ ದುಡ್ದಿರೋರು ಅವರೇ. ಏನು ಹೇಳಿ, ಕೆಳ್ಳು ಮಟ್ಟದಿಂದ ದುಡ್ದಿರೋರು ಕಾಂಗ್ರೆಸ್ಸಲ್ಲಿ ಇದ್ದಾರೆ
ಆಯಿತಾ, ಅವ್ರಿಗೆ ಕೊಡ್ತಾರೋ ಪ್ರೀತಮ್ ಗೌಡ್ರಿಗೆ ಕೊಡ್ತಾರೋ ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಪ್ರೀತಮ್ ಗೌಡ್ರು ನಿಮ್ಮ ಸಪೋರ್ಟ್ ಎಲ್ಲ ಹೆಂಗಿರ್ತದೆ ಕಾಂಗ್ರೆಸ್ ಅವ್ರದ್ದು? ಈಗ ಸಪೋರ್ಟ್ ಇರುತ್ತೆ. ಹಾಂ, ಅದೇ ಥರ ಪ್ರೀತಮ್ ಗೌಡ್ರು ಅಂತ ಲೀಡ್ರ್ ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಆದರೆ ತೋರಿಸ್ಕತ್ತಿಲ್ಲ, ಬೆಳೆಯೋಕೆ ಬಿಡ್ತಿಲ್ಲ ಅವ್ರನ್ನ, ಕೆಳಗಡೆಗೆ ಹಂಗೆ ಅಮುಕ್ತವ್ರು ಅವ್ರನ್ನ. ಯಾರು ಬೆಳೆಯಕ್ಕೆ ಬಿಡ್ತಾರೆ? 1000 ದಿನ ಪೂರೈಸಿದೆ. ನಾಗರಿಕರಾಗಿ ನಿಮಗೆ ಅವ್ರ ಆಡಳಿತ ತೃಪ್ತಿ ತಂದಿದೆಯಾ, ತಂದಿಲ್ವವು? ತಂದಿಲ್ಲ. ಯಾಕೆ ತಂದಿಲ್ಲ ಅಂದರೆ ಇಲ್ಲಿ ಎಲ್ಲನೂ ಫ್ರೀ ಬಸ್ ಮಾಡಿ ಬಡವ್ರ ಬಗ್ರೆಲ್ಲ ಆಳ್ಬಿದ್ದು ಹೋಯ್ತವ್ರಲ್ಲ, ಗಾಡಿ ಓಡಿಸೋರು ಅವರು ಇರಲ್ಲ, ಅವ್ರಿಗೇನು ಹೇಳೋದು? ಹಾಂ, ಯಾರೋ ಒಬ್ರಿಗೆ ಯಾರಿಗೋ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಬಂದವ್ರಿಗೆಲ್ಲ ಇಲ್ಲಿ ಆಳ್ಬಿದ್ದು ಹೋಯ್ತವ್ರಲ್ಲ, ಆಟೋ ಓಡಿಸೋರಾಗಲಿ ಇನ್ನೊಂದು ಕ್ಯಾಬ್ ಓಡಿಸೋರಾಗಲಿ ಎಲ್ಲ ಇದಾಗಿ ಹೋಗೋರಲ್ಲ, ಅದು ಅವ್ರ ಕಷ್ಟ. ಮತ್ತು ಫ್ರೀಯಾಗಿ ಕೊಡ್ತೀವಿ ಅಂತ ಎಲ್ಲ ಬೆಲೆ ಏರಿಕೆ ಮಾಡಿದ್ರೆ ಏನು ಮಾಡ್ತಾರೆ ಅದರದ್ದು ಅಲ್ವಾ? ಫ್ರೀಯಾಗಿ ಕೊಡ್ತೀವಿ ಅಂದರೆ ಏನು ಕೊಡಬೇಕು? ಈಗ ನಾನು ಫ್ರೀಯಾಗಿ ಕೊಡ್ತಿದ್ದೀನಿ ಅಂದರೆ ಇದು ಏನು ರೇಟ್ ಇದೆ ಆ ರೇಟ್ ಇದ್ದು ನಾವು ಫ್ರೀಯಾಗಿ ಕೊಡಬೇಕು. ಇವನ್ನೆಲ್ಲ ಹೆಚ್ಚಿಬಿಟ್ಟು ಮಾಡಿ ಫ್ರೀಯಾಗಿ ಕೊಡ್ತೀವಿ ಅಂದರೆ ಈಗ ಆಟೋದವ್ರು ಮಾಡ್ತಾರೆ, ಯಾರು ತಾನು 500 ರೂಪಾಯಿ ಬಾಡಿಗೆ ಎಸ್ಕೊತಾರೆ ಮಿನಿಮಮ್ ಅಂತ, ಒಂದು ಟ್ರಿಪ್ ಫ್ರೀಯಾಗಿ ಹೊಡಿತೀವಿ ಅಂತಾರೆ. ಏನು ಉಪಯೋಗ? ಇಲ್ಲಿ ಯಾರು ತಾನ ಕಿತ್ಕೊಳ್ಳೋದು ಯಾರಿಗೋ ಕೊಡೋದ? ಹಂಗೆ ಮಾಡಬಾರ್ದು. ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅವ್ರು ಗ್ಯಾರಂಟಿ ಯಾರು ಕೇಳಕ್ಕೆ ಹೋಗಿದ್ರಾ? ಕೇಳಿದಲ್ವ? ಫ್ರೀಯಾಗಿ ಕೊಡ್ತೀವಿ ಅಂದಮೇಲೆ ಅವ್ರಿಗೆ ಫ್ರೀಯಾಗಿ ಕೊಡಬೇಕು. ಬೆಲೆ ಜಾಸ್ತಿ ಇನ್ನೊಂದು ರೈಟ್ ಜಾಸ್ತಿ ಮಾಡಿ ಅದನ್ನು ತೆಗೆದು ಇಲ್ಲ ಹಾಕ್ಬಿಟ್ಟು ಕೊಟ್ಟರೆ ಅದೇನು ಫ್ರೀ ಅನ್ಸುತ್ತಾ? ಅನ್ಸಲ್ಲ. ಹಾಗಾಗಿ ಯಾವುದೇ ರೀತಿಯ ಸಮಾಧಾನ ಇಲ್ಲ. ತರಲ್ಲ, ಯಾರಿಗೂ ನಮ್ಗಂತಲ್ಲ, ಯಾರಿಗೂ ತರಲ್ಲ. ಅದು ಬಡವ್ರಿಗೆ ಕಷ್ಟ ಆಗಿರೋದ್ರಿ, ಇದು ಸಾಹುಕಾರಿಗಲ್ಲಾಗಿಲ್ಲ. 28ಕ್ಕೆ ಸರ್ಕಾರ ಆಡಳಿತ ಬರುತ್ತಾ? ಮತ್ತೆ ಖಂಡಿತವಾಗ್ಲೂ ಕಾಂಗ್ರೆಸ್ ಬರಲ್ಲ. ಇಡೀ ಕರ್ನಾಟಕದಲ್ಲೇ ಕಾಂಗ್ರೆಸ್ ಬರಲ್ಲ. ಅದಕ್ಕೆ ನಮ್ಮ ಹೆಸರು ತಾಂಡು ಏನು ಮಾಡ್ತೀಯಣ್ಣ ನೀನು? ಹೇಳಿದ್ದಕ್ಕೆ ಹೆಸರು ಅವಶ್ಯಕತೆ ಇಲ್ಲ. ಈ ಕಷ್ಟ ಆಯ್ತಿರೋದೇ ಬಡವ್ರಿಗೆ ತಾನೇ, ಶ್ರೀಮಂತರಿಗಲ್ಲ. ಬಡವ್ರಿಗೆ ಆಗ್ತಿರೋ ಕಷ್ಟ. ಬಡವ್ರ ಕಷ್ಟ ಯಾರು ಕೇಳೋರು? ಯಾರು? ಅವರೆಲ್ಲ ಯಾರಿಗೋ ಫ್ರೀಯಾಗಿ ಕೊಡ್ತೀವಿ ಅಂದ್ರೆ ಯಾರು ಹೋಯ್ತಾರೆ? ಗಾರೆ ಕೆಲ್ಸಕ್ಕೆ ಅವ್ರು ಬಸ್ಸಿಗೆ ಹೋಗ್ತಾರಾ? ಹಾಂ, ಮತ್ತು ಬಸ್ಸಲ್ಲಿ ಓಡಾಡ್ತಿರೋದಾರೆ ಎಲ್ಲ ಶ್ರೀಮಂತರಯ್ಯ. ಬಡವ್ರು ಯಾರು ಓಡಾಡ್ತಿಲ್ಲ. ಅದೇ ಇಲ್ಲಿಂದ ಅಲ್ಲಿ ಸರ್ಕಲ್ಗೆ ಹೋಗೋದು, ಸರ್ಕಲಿಂದ ಇಲ್ಲಿ ಹೊಸಕೊಪ್ಲು ಚನ್ನಪಣ್ಣ ಬರೋರು ಅಷ್ಟೇ. ಇನ್ಯಾರು ಓಡಾಡ್ತವ್ರೆ? ಆಗಿರೋದೇ ಎಲ್ಲರಿಗೂ ಬಡವ್ರಿಗೆ ಕಷ್ಟ ಆಗಿರೋದು. ಸಿದ್ದರಾಮಯ್ಯ ಸರ್ಕಾರ ಬಂದ್ಬಿಟ್ಟು 1000 ದಿನ ಪೂರೈಸಿದೆ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಇಷ್ಟ ಆಗೈತೆ ನಿಮಗೆ? ಎಲ್ಲಿ ಇಷ್ಟ ಆಗುತ್ತಣ್ಣ? ಯಾಕೆ ಅಂದ್ರೆ ಎಲ್ಲ ಪಕ್ಷ ಕೊಟ್ಟು ಎಲ್ಲ ನಾವೆಲ್ಲ ಸೋಮಾರಿ ಬಿದ್ದು ಹೋಗಿದ್ದೀವಿ. ಸ್ವಲ್ಪ ದುಡಿಯೋಕೆ ಮಾಡ್ಕೊಳ್ಳಿ, ಅವ್ರಿಂದ ಬೇಡ ಅಂತ ಹೇಳೋಕ್ಕಲ್ಲ. ಕೆಲಸ ಉದ್ಯೋಗ ಕ್ರಿಯೇಟ್ ಮಾಡಿ ಎಲ್ಲ ಕೆಲಸ ಮಾಡ್ತಾರೆ, ತಿಂತಾರೆ ಅನ್ನವ. ಅದು ಬಿಟ್ಟು ಕೂಜಾಗ ಕೊಟ್ಬಿಟ್ಟು ನಾನು ತಿಂತೀನಿ, ನಿಮ್ಗೆ ಹಿಡ್ಕೊಂಡು ಹೊಡಿತೀನಿ. ಯಾಕೆ ಬೇಕದು? ನೀವೇ ನಮ್ಮ ಚೆನ್ನಾಗಿ ಇಡ್ಬೋದು. ಆ ಗ್ಯಾರಂಟಿ ಕೊಟ್ಟು ನಮ್ಮ ಇಲ್ಲ ಮಾಡಾಕ್ತೀರ. ಸರ್ಕಾರ ಅಭಿವೃದ್ಧಿ ಮಾಡಿಲ್ವೀಗ? ಅಭಿವೃದ್ಧಿ ಆಗಿದೆ ಸಾಕು. ಆದರೆ ಇದು ಈ ಪುಕ್ಕಟ್ಟಾಗಿ ಕೊಡಬಾರ್ದು. ಬಸ್ ಅಂತೆ 2000 ಅಂತೆ, ಅದು ಯಾವುದೋ ಮತ್ತೊಂದಂತೆ ಇನ್ನೊಂದಂತೆ, ಅವೆಲ್ಲ ಯಾಕೆ? ಎಲ್ಲರೂ ದುಡಿತಾರೆ. ಇವತ್ತು ಎಲ್ಲರದ್ದು ಅನ್ನ ಹೆಚ್ಚಾಗೈತೆ, ಎಲ್ಲರದ್ದು ದುಡ್ಡು ಒಡ್ಡಾಡ್ತೈತೆ. ಆಮೇಲೆ ಈ ಮಧ್ಯೆ ಅವರಿಬ್ರು ಕಿತ್ತಾಡ್ತಾರಲ್ಲ, ಡಿ.ಕೆ. ಕಿತ್ತಾಬಿಡಾಕೆ ಅವ್ರು ಯಾವ ಪಕ್ಷ ಬಂದು ಅವ್ರು ಯಾವ ಪಕ್ಷ ಬಂದು ಅವ್ರು ಇದೇ ಗೋಳು ಅವ್ರದ್ದು. ಯಾವುದೇ ಬರಲಿ, ದಳ ಬರಲಿ, BJP ಇರಲಿ, ಬರಲಿ, ನನಗೆ ಕೊಡಿ ಅಂತಾರೆ ಹೊರ್ತು ಅವ್ರಿಗೆ ಕೊಡ್ತೀವಿ ಯಾರು? ಅವ್ರು ಇದ್ದೇ ಐತೆ ಅವ್ರವು. ಯಾವ ಪಾರ್ಟಿ ಬಂದರು ಅಷ್ಟೇ. ಅಭಿವೃದ್ಧಿ ಏನು ಮಾಡಿಲ್ಲ. ಆಮೇಲೆ ಆಸಕ್ತಿ ಕೊಟ್ಟಿರೋ ಸಿದ್ದರಾಮಯ್ಯ ನನಗೆ ಅದು ಗೊತ್ತಿಲ್ಲಪ್ಪ ಯಾವುದೇ. ಪರವಾಗಿಲ್ಲ, ತೃಪ್ತಿಕರವಾಗಿದೆ ಅಷ್ಟು ಹೇಳಬಲ್ಲೆ. ಸರ್ಕಾರ ಏನು ಬಂದು ಏನು ಪ್ರಯೋಜನ ಸ್ವಾಮಿ? ಸಿದ್ದರಾಮಯ್ಯನ ಸರ್ಕಾರವ ಹಾಳು ಬಿದ್ದೋಯ್ತು. ಇನ್ನೆಂಥದ್ದಲ್ಲಿ ಇನ್ನೇನೈತೆ? ಏನು ಉಳಿಸಿ ಅವನು ಪುಣ್ಯಾತ್ಮ ಇರೋದೆಲ್ಲ ಮಾರ್ಕೊಂಡು ತಿಂದಾಗಿತ್ತು. ಇನ್ನೇನೈತೆ ಅಲ್ಲಿ? ಹಾಂ, ಈಗ ಏನಾಗ್ಬೋದಂಗಾರೆ? ಈಗ ಅಧಿಕಾರ ಇಷ್ಟ ಆಗಿಲ್ಲ, ಸರಿ ಇಲ್ವಾ? ಏನು ಆಡಳಿತ ಎಲ್ಲಿ ಚೆನ್ನಾಗಿತ್ತು ಒಂದು ಸತ್ತೋಗೈತೆ ಒಂದು ಜುಮ್ಮಾಂದಲ್ಲೂ ಆಗಲ್ಲ ಒಂದಿನ. ಇನ್ನೇನಾದ್ರು ಬಂದರೂ ದಳಗಿಳ ಬಂದರೂ ಉಳ್ಕೋಬೋದು ಸರ್ಕಾರ, ಇಲ್ಲಾಂದ್ರೆ ಇಲ್ಲಿ ಉಳ್ಕಲಾಗಲ್ಲ. ಜನಕ್ಕೆ ಏನು ಮಾಡಿಲ್ವಾ? ಎಲ್ಲಿ ಮಾಡಿ ಅನ್ ಸ್ವಾಮಿ? ಅದೇ ಫ್ರೀ ಮಾಡಿ, ಅದೇ ನಮ್ದು ಅವ್ರದ್ದು 2000 ಹೆಂಗಸ್ರಿಗೆ ಹಾಕಿ, ಹೆಂಗಸ್ರಿಗೆ 2000 ಹಾಕಿ ಗಂಡಸ್ರಿಗೆ ಕಿಡ್ನಿ ಕಿತ್ಕೊಂಡಂಗೆ ಆಯಿತು. ಇನ್ನೇನು ಪ್ರಯತ್ನ? ಏನು ಮಾಡಿ ಅವ್ರು? ಏನು ಪ್ರಯತ್ನ ಮಾಡಿ? ಹಾಂ, ಅವ್ರು ಬೇರೆ ಮತ್ತೆ ಕಿತ್ತಾಡ್ತಾರಲ್ಲ ಮುಖ್ಯಮಂತ್ರಿ ಆಗಬೇಕು ಅಂತ. ಯಾರು ಕೊಟ್ಟರೆ? ಡಿ.ಕೆ. ಶಿವಕುಮಾರ್ ಕೊಟ್ಟರು ಒಳ್ಳೆಯದು. ಕೊಟ್ಟರೆ ಇನ್ನೂ ಆಳ್ಬಿದೋಗುತ್ತೆ. ಕೊಟ್ಟರೆ ಏನು ಹಾಕಲ್ಲ, 1-2 ವರ್ಷ ಆಡ್ತಾನೆ ಚೆನ್ನಾಗಿ, ಇಲ್ಲ ಅಂದ್ರೆ ಇಲ್ಲ. ಇವನೇ ಆದರೆ ಇನ್ನೇನು ಸ್ವಲ್ಪ ಐತಿ, ಅರ್ಧ ಐತೆ, ಅರ್ಧ ಮಾರ ಹಾಕ್ತಾನೆ, ಇನ್ನೇನೂ ಇಲ್ಲ. ಕೃಷ್ಣೇಗೌಡ ಅಂತ. ಈಗ ಸಿದ್ದರಾಮಯ್ಯನ ಸರ್ಕಾರ ಬಂದ್ಬಿಟ್ಟು 1000 ದಿನ ಪೂರೈಸಿದೆ. ಸಿದ್ದರಾಮಯ್ಯನ ಆಡಳಿತದಲ್ಲಿ ಹೆಂಗೈತೆ? ಇಷ್ಟ ಆಗೈತೆ ನಿಮಗೆ? ಇಷ್ಟ ಆಗೈತೆ. ಯಾಕೆ? ಯಾಕೆಂದ್ರೆ ಎಲ್ಲ ಬಡವ್ರ ಬಗರಿಗೆ ಅಂತ ಅನುಕೂಲ ಆಗೈತೆ. ಬಸ್ಸು ಮತ್ತು ಈಗ ದೇವಸ್ಥಾನ ಟೆಂಪಲ್ಗೆಲ್ಲ ಹೋಗೋಕ್ಕೆ ಅನುಕೂಲ ಆಗೈತೆ. ಗೃಹಿಣಿಯರಿಗೆ 2000 ದುಡ್ಡು ಬರ್ತೈತೆ. ಎಲ್ಲ ಅನುಕೂಲ ಮಾಡ್ಯಾರೆ. ಮತ್ತು ಬೇರೆಲ್ಲ ಸರ್ಕಾರ ದಿವಾಳಿ ಆಗೈತೆ ದುಡ್ಡು ಹೇಳ್ತಾರೆ ಅವ್ರ ಸರ್ಕಾರದಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಸರ್ಕಾರದಲ್ಲಿ ನಾವು ಹೇಳ್ತೀವಿ. ಬೇಕಾದಾಗ ಸರ್ಕಾರ ಅಧಿಕಾರಕ್ಕೆ ಬರ್ತದ? ಬರುತ್ತೆ, ಬಂದೇ ಬರುತ್ತೆ. ಬರೋ ಕಾರಣ ಅಂದರೆ ಇವು ಮಾಡಿರೋದು ಸಾಕಾರ ಮಾಡ್ಯವ್ರೆ ಎಲ್ಲರಿಗೂ ಬಂದೇ ಬರುತ್ತೆ.
ಆಮೇಲೆ ಆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿ ಇಬ್ರು ಕಿತ್ತಾಡ್ತಾವಲ್ಲ ನಾನ್ ಸಿ ಎಂ ಆಯ್ತೀವಿ ಅಂತವ. ಸರ್ ಸಹಜ ಅದು ಸರ್ಕಾರದಲ್ಲಿರೋದು ಸಹಜ. ನನಗೂ ಬೇಕು ಕುರ್ಚಿ ಮೇಲೆ ವ್ಯಾಮೋಹ ಇವ್ರಿಗೆ ಬೇಕು ಅಂತವ್ರೆ. ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೆ. ಬಜೆಟ್ ಬನ್ನಡ ಮಾಡ್ತಾರೆ, ಮಾರ್ಚಿ ಬಿಡ್ತಾರೆ. ಬಿಟ್ಟು ಕೊಡ್ತಾರೆ. ಅದರಲ್ಲೆರಡು ಮಾತಿಲ್ಲ. ಡಿ ಕೆ ಶಿ ಮುಖ್ಯಮಂತ್ರಿ ಹಾಗೆ ಆಯ್ತಾರೆ. ಡಿ ಕೆ ಶಿ ಬಂದ್ರೆ ಏನಾದ್ರು ಬದಲಾವಣೆ ತರ್ತಾರೆ. ಅದು ನೋಡೋಣ. ಅವ್ರ ಸರ್ಕಾರ ಬರ್ಬೇಕಲ್ವಾ. ನಮ್ಮ ಮೊದಲೇ ಏನು ಹೇಳೋಕ್ಕಾಗುತ್ತೆ. ಅವ್ರವ್ರ ತರೊಳಗೆ ಏನಿರ್ತದೆ ಅದು ಮಾಡ್ತಾರೆ. ಅವ್ರವ್ರ ಸರ್ಕಾರ ಹೇಳಿ. ಗೌಡ್ರ ಹೆಸರು ಗೌಡಪ್ಪ ಅಂತ.